Hello friends, welcome to my video presentation on the topic magazines in the unit print media in the paper educational technology. ಆತ್ಮೀಯರೇ, ನಾವು ಈ ದಿವಸ ಶೈಕ್ಷಣಿಕ ತಂತ್ರಜ್ಞಾನ ಅಂತಕ್ಕಂಥ ವಿಷಯದಲ್ಲಿ ನಿಯತಕಾಲಿಕೆಗಳ ಬಗ್ಗೆ ಕೆಲವೊಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆತ್ಮೀಯರೇ, ನಾವು ಹಲವಾರು ಸಂದರ್ಭದಲ್ಲಿ ಈ ಮಾತನ್ನು ಬಳಸುತ್ತೇವೆ. ಏನಪ್ಪ ಅಂತಂದರೆ, ನಿಯತಕಾಲಿಕೆಗಳು ನಮ್ಮ ಆತ್ಮೀಯ ಮಿತ್ರರು ಅಂತೇಳಿ ಕರಿತೇವೆ. ಯಾಕೆ ಅಂತಂದರೆ, ನಾವು ಒಬ್ಬಂಟಿಗರಾಗಿದ್ದಾಗ ಅಥವಾ ಯಾವುದಾದರೂ ಸ್ಥಳಕ್ಕೆ ಪ್ರಯಾಣ ಮಾಡಬೇಕಾದಾಗ ನಾವು ಅಂದರೆ ಒಟ್ಟಾಗಿ ಏಕಾಂತದಲ್ಲಿ ಇದ್ದಾಗ ನಾವು ಇದರ ಒಂದು ಪ್ರಯೋಜನವನ್ನು ಅಥವಾ ಇದರ ಬಳಕೆಯನ್ನು ಮಾಡ್ಕೊಳ್ತಾರೆ. ಸೊ ದಿಸ್ ಮ್ಯಾಗಝಿನ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ good friend of human beings. In general we will call it as, or the normal people call or refer or consider magazines as a real friend or a good friend. But here we will see in the educational aspects. Come, let us see what do you mean by magazines. The magazines are an representative group of printed media. So it is also considered as a component of print media. Their purpose is exactly the same as that of newspapers, that is to inform, entertain and pursue the public, as well as to offer a means of targeted advertising. As such, they could very easily be used just like newspapers. Nowadays, we can see a good number of magazines which are suitable for every age group, which makes the decision making much easier. Okay, ಅಂದರೆ ನಿಯತಕಾಲಿಕೆಗಳು ಅಂತಂದರೆ, ಸೊ ನಿಯತಕಾಲಿಕೆಗಳು ಮುದ್ರಿತ ಮಾಧ್ಯಮದ ಮತ್ತೊಂದು ಪ್ರಾತಿನಿಧಿಕ ಗುಂಪು ಅಥವಾ ಮುದ್ರಣ ಮಾಧ್ಯಮದ ಇನ್ನೊಂದು ಘಟಕ ಅಂತೇಳಿ ಕೂಡ ನಾವು ಕರಿಬಹುದಾಗಿದೆ. ಇದರ ಉದ್ದೇಶ ಏನಪ್ಪ? ನಿಯತಕಾಲಿಕೆಗಳು ಅಂತಂದ್ರೆ ಸಾಮಾನ್ಯವಾಗಿ ದಿನಪತ್ರಿಕೆಗಳು ಏನಿದೆಯಲ್ಲ, ದಿನಪತ್ರಿಕೆಯ ಉದ್ದೇಶ ಏನು ಹೊಂದಿದೆ, ಅದೇ ತರನಾದಂತಹ ಉದ್ದೇಶ ಕೂಡ ಈ ನಿಯತಕಾಲಿಕೆ ಹೊಂದಿದ್ದು. ಅಂದ್ರೆ ಪ್ರಮುಖವಾಗಿ ಸಾರ್ವಜನಿಕರಿಗೆ ಮಾಹಿತಿ ನೀಡುವುದು, ಮನರಂಜನೆ ನೀಡುವುದು ಮತ್ತು ಮನವೊಲಿಸುವುದು ಮತ್ತು ಉದ್ದೇಶಿತ ಜಾಹೀರಾತಿಗಾಗಿ ಬಳಸ್ತಕ್ಕಂಥ ಒಂದು ಮಾರ್ಗ ಅಥವಾ ಜಾಹೀರಾತಿಗೆ ಒಂದು ಮಾರ್ಗವನ್ನು ನೀಡುವುದು ಅಂತೇಳಿ ನಾವು ಹೇಳಬಹುದಾಗಿದೆ. ಆದ್ದರಿಂದ ಇವುಗಳನ್ನು ಪತ್ರಿಕೆಗಳಂತೆ ಸುಲಭವಾಗಿ ಬಳಸಬಹುದಾಗಿ. ಸೊ ಹೌ ವಿ ಯೂಸ್ ನ್ಯೂಸ್ ಪೇಪರ್ಸ್ ಇನ್ ದ ಸಿಮಿಲರ್ ವೇ ವಿ ಕ್ಯಾನ್ ಈಸಿಲಿ ಯೂಸ್ ದ ಮ್ಯಾಗಝಿನ್ಸ್. ಓಕೆ, ಸೊ ಇತ್ತೀಚಿನ ದಿನಗಳಲ್ಲಿ ಪ್ರತಿ ವಯೋಮಾನದವರಿಗೆ ಸೂಕ್ತವಾದಂತಹ ನಿಯತಕಾಲಿಕೆಗಳನ್ನು ನಾವು ನೋಡಬಹುದಾಗಿದೆ. ಮತ್ತು ನಾವು ತೆಗೆದುಕೊಂಥ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಇವು ಸುಲಭ ಮಾಡ್ತದೆ. ಅಂದರೆ ಪ್ರತಿನಿತ್ಯ ಏನು ನಮ್ಮ ಸುತ್ತಮುತ್ತ ಏನೆಲ್ಲ ಘಟನೆಗಳು ಜರುಗ್ತಾ ಇದೆ, ಸೊ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಿಯತಕಾಲಿಕೆಗಳು ನೀಡ್ತದೆ. ಅಂದರೆ ಒಂದು ಡಿಫ್ರೆನ್ಸ್ ಏನಪ್ಪ ನ್ಯೂಸ್ ಪೇಪರ್ಗೂ ಮ್ಯಾಗಝಿನ್ಸ್ಗೂ ಅಂತಂದ್ರೆ, ಸೊ ಡೈಲಿ ವಿ ಕ್ಯಾನ್ ಸಿ ದ ನ್ಯೂಸ್ ಪೇಪರ್ಸ್, ಬಟ್ ದ ಮ್ಯಾಗಝಿನ್ಸ್ ಕೆನಾಟ್ ಬಿ used daily. That means it cannot be published daily. It may be published weekly, monthly or quarterly. Okay, ಅಂದ್ರೆ ದಿನಪತ್ರಿಕೆಗಳು ಪ್ರತಿನಿತ್ಯ ಮುದ್ರಿತ ಆಗ್ತದೆ ಅಥವಾ ಪ್ರಕಾಶನಗೊಳ್ಳುತ್ತದೆ. ಬಟ್ ಈ ನಿಯತಕಾಲಿಕೆಗಳು ಪ್ರತಿನಿತ್ಯ ಪ್ರಕಾಶನಗೊಳ್ಳೋದಿಲ್ಲ. ಇವು ವಾರಕ್ಕೊಂದು ಅಥವಾ ತಿಂಗಳಿಗೊಂದು ಅಥವಾ 15 ದಿವಸಕ್ಕೊಂದು ಅಥವಾ 3 ತಿಂಗಳಿಗೆ 2 ತಿಂಗಳಿಗೆ ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಇವು ಪ್ರಕಟ ಆಗ್ತದೆ. ಬಟ್ ಇನ್ನೆಲ್ಲ ಮಾಹಿತಿ ಎಲ್ಲ ಆಲ್ಮೋಸ್ಟ್ ಆಲ್ ಸ್ವಲ್ಪ ಸಿಮಿಲರ್ ಆಗಿ ಇರ್ತದೆ. ನಂತರ ಇಫ್ ಯು ಸಿ ದ ಡೆಫಿನೇಷನ್ ಆಫ್ ದ ಮ್ಯಾಗಝಿನ್ಸ್, ಎ ಮ್ಯಾಗಝಿನ್ ಇಸ್ ಎ periodical publication containing a variety of articles generally financed by advertising and or purchased by readers. So that we have to pay the amount, we have to spend the amount to read the magazine. You have to purchase. Okay, magazines are
typically published weekly, bi-weekly, monthly, bi-monthly or quarterly with a date on the cover that is in advance of the date it is actually published. They are often printed in a color on coated paper and are bound with a soft cover. So here in the newspapers we know that certain newspapers are there where they doesn't use the quality of paper. For newspaper printing, low quality paper can be used, whereas in the magazines we can see a quality paper, a soft paper. Okay, that means we can define magazine as a periodical publication containing a variety of articles. Okay, ಅಂದ್ರೆ ನಿಯತಕಾಲಿಕ ಅಂದ್ರೆ ಏನಪ್ಪಾ ಅಂತಂದ್ರೆ, ನಿಯತಕಾಲಿಕೆ ಅಂತಂದ್ರೆ ಇದು ವಿವಿಧ ಲೇಖನಗಳ ಹೊಂದಿರತಕ್ಕಂತ ಅಥವಾ ಹೊಂದಿರುವ ಪ್ರಕಟಣೆಯಾಗಿದೆ. ಓಕೆ, ಅಂದ್ರೆ ವಿವಿಧ ಲೇಖನಗಳು ಅದು ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತದ್ದು ಇರಬಹುದು. ಸೊ ಜರ್ನಲ್ ಅಲ್ಲಿ ಆದ್ರೆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಲೇಖನಗಳಿರ್ತದೆ. whereas in magazines we can see the articles related to different areas or with different aspects. We can read the articles, whereas in journals we will read the articles related to particular field. Okay, ಸೊ ಅಂದ್ರೆ ನಿಯತಕಾಲಿಕೆಗಳನ್ನು ನಾವು ಸಾಮಾನ್ಯವಾಗಿ ಸಾಪ್ತಾಹಿಕ, ದ್ವೈಸಾಪ್ತಾಹಿಕ, ಮಾಸಿಕ, ದ್ವೈಮಾಸಿಕ, ತ್ರೈಮಾಸಿಕ ಪ್ರಕಟಣೆಯನ್ನು ನಾವು ನೋಡಬಹುದಾಗಿದೆ. ಮತ್ತೆ ಮುಖಪುಟದಲ್ಲಿ ಏನಾಗ್ತದೆ, ವಾಸ್ತವಿಕವಾಗಿ ಪ್ರಕಟವಾದ ದಿನಾಂಕಕ್ಕೆ ಮುಂಚಿತವಾಗಿ ದಿನಾಂಕವನ್ನು ಇದು ಹೊಂದಿದೆ. ಅಂದ್ರೆ ಒಂದು ವಾರದ ಪೂರ್ತಿ, ಈ ವಾರದಿಂದ ಈ ದಿವಸದಿಂದ ಈ ದಿವಸ, ಇದು ಅಂದ್ರೆ ಸೋಮವಾರದಿಂದ ಭಾನುವಾರದವರೆಗೆ ಇದ್ದಾಗ ಅದು ಭಾನುವಾರನೇ ಪ್ರಕಟ ಆಗ್ತದೆ. ಭಾನುವಾರ ಡೇಟ್ ಕೂಡ ಅಲ್ಲಿ ಪ್ರಿಂಟ್ ಆಗಿರ್ತದೆ. ಓಕೆ, ಮತ್ತೆ ಪ್ರಮುಖವಾಗಿ ಬಹಳ ಆಕರ್ಷಣೀಯವಾಗಿರ್ತದೆ. ನಿಯತಕಾಲಿಕೆಗಳು ತುಂಬಾ ಆಕರ್ಷಣೀಯವಾಗಿರ್ತದೆ. ಯಾಕೆ ಅಂತಂದ್ರೆ ಅದನ್ನ ಬಣ್ಣದ ಅಂದ್ರೆ ಬಣ್ಣ ಲೇಪಿತ ಕಾಗದದಲ್ಲಿ ಅದನ್ನ ಮುದ್ರಿಸಲಾಗಿರ್ತದೆ, ಮತ್ತೆ ಮೃದುವಾದಂತಹ ಹೊದಿಕೆಯನ್ನದು ಹೊಂದಿರ್ತದೆ. ಹಾಗಾಗಿ ನಮ್ಗೆ ಯಾವಾಗಲೂ ನಿಯತಕಾಲಿಕೆಗಳು ತುಂಬಾ ಆಕರ್ಷಣೀಯವಾಗಿ ಕಂಡು ಬರ್ತದೆ. Then magazines published from schools and colleges have great importance in education. Not only for commercial purpose the magazines are published, even in the schools and colleges also, the schools and that means the educational institutions also publish the magazines which have great importance in the process of education. So these magazines often reflect the image of educational institution through the articles presented by the students and ಟೀಚರ್ಸ್. ಅಂದರೆ ಶಾಲಾ ಕಾಲೇಜುಗಳಿಂದ ಪ್ರಕಟವಾಗ್ತಕ್ಕಂಥ ನಿಯತಕಾಲಿಕೆಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿರ್ತದೆ. ಅಂದರೆ ಶಿಕ್ಷಣ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ಲೇಖನಗಳನ್ನು ಅಲ್ಲಿ ನಾವು ಓದಬಹುದಾಗಿದೆ. ಮತ್ತೆ ಈ ನಿಯತಕಾಲಿಕವು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಪ್ರಸ್ತುತಪಡಿಸುವ ಲೇಖನಗಳ ಮೂಲಕ ಶಿಕ್ಷಣ ಸಂಸ್ಥೆಯ ಚಿತ್ರಣವನ್ನು ಆಗಾಗ್ಗೆ ಪ್ರತಿಬಿಂಬಿಸುತ್ತದೆ. ಅಂದ್ರೆ ಒಂದು ಸಂಸ್ಥೆ, ಶೈಕ್ಷಣಿಕ ಸಂಸ್ಥೆ ಇದೆ, ಅಲ್ಲಿ ವಿದ್ಯಾರ್ಥಿಗಳು ಹೇಗಿದ್ದಾರೆ, ಶಿಕ್ಷಕರು ಹೇಗಿದ್ದಾರೆ, ಅವರ ಮನೋಭಾವ ಏನಿದೆ ಅನ್ನೋದನ್ನ ನಾವು ಆ ಒಂದು ಶಾಲೆಯ ಅಥವಾ ಆ ಒಂದು ಸಂಸ್ಥೆ, ಶೈಕ್ಷಣಿಕ ಸಂಸ್ಥೆಯ ಒಂದು ನಿಯತಕಾಲಿಕೆಯನ್ನ ಓದುವ ಮೂಲಕನೂ ಕೂಡ ನಾವು ತಿಳ್ಕೋಬಹುದಾಗಿದೆ. Then we can see some other characteristics like school and colleges magazines are great way to encourage the creativity in students, which makes them effectively utilize language for conveying their ideas. It may be the ideas of students or the ideas of teachers. The true potential in writing among students can only be recognized through the work in magazines, because there will not be much exposure in other ways. That means the students can be exposed through their writings which will be published in the school or college magazines. Okay, we can see that means it increases the potentiality of the students. So it will shows the utilization of languages which is essential for conveying their ideas. Okay, we can see different forms of articles. Not only articles, we can even we can see jokes
or some poems, some things in the educational magazines or the magazines which is published by educational institutions. ಅಂದರೆ ಶಾಲಾ ಮತ್ತು ಕಾಲೇಜು ನಿಯತಕಾಲಿಕೆಗಳು ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಉತ್ತಮ ಮಾರ್ಗವಾಗಿದೆ. ಯಾಕೆಂತಂದ್ರೆ ಅವರು ತಮ್ಮ ಸೃಜನಶೀಲತೆಯನ್ನು ಯಾವುದರ ಮೂಲಕ ಅಂದರೆ ತಮ್ಮ ಬರವಣಿಗೆಯ ಮೂಲಕ ವ್ಯಕ್ತಪಡಿಸಬಹುದಾಗಿದೆ. ಅಂದರೆ ಕೆಲವರಲ್ಲಿ ಬರವಣಿಗೆಯಲ್ಲಿನ ಸೃಜನಶೀಲತೆ ಇರ್ತದೆ ಅಂತಂದರೆ ಕವನಗಳನ್ನು ಬರೆಯೋದ್ರ ಮೂಲಕ ಅಥವಾ ಲೇಖನಗಳನ್ನು ಬರೆಯೋದ್ರ ಮೂಲಕ ಆ ವಿದ್ಯಾರ್ಥಿಗಳಲ್ಲಿ ಸುಪ್ತವಾಗಿ ಅಡಗಿರ್ತಕ್ಕಂತಹ ಒಂದು ಬರವಣಿಗೆ ಸಾಮರ್ಥ್ಯ ಏನಿದೆಯಲ್ಲ ಅದನ್ನು ಹೊರಗೆ ಪ್ರಕಟಪಡಿಸುವಂತೆ ಈ ನಿಯತಕಾಲಿಕೆಗಳು ಮಾಡ್ತದೆ. ಸೊ ಹಾಗಾಗಿ ಇದನ್ನು ಭಾಷೆಯನ್ನು ಬೆಳೆಸಲಿಕ್ಕೆ ಅಥವಾ ಭಾಷೆಯನ್ನು ಬೆಳೆಸಲಿಕ್ಕೆ ಅಥವಾ ಬಳಸಲಿಕ್ಕೆ ಇದನ್ನು ಪರಿಣಾಮಕಾರಿಯಾಗಿ ಬಳಸ್ಕೋಬಹುದಾಗಿದೆ. ಮತ್ತು ಬರವಣಿಗೆ ನಿಜವಾದ ಸಾಮರ್ಥ್ಯವನ್ನು ನಿಯತಕಾಲಿಕೆಗಳನ್ನು ಕೆಲಸದ ಮೂಲಕ ಮಾತ್ರ ಗುರುತಿಸಬಹುದಾಗಿದೆ. ಓಕೆ, ಅಂದರೆ ಯಾವ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಹೇಗಿದ್ದಾರೆ, ವಿದ್ಯಾರ್ಥಿಗಳ ಸಾಮರ್ಥ್ಯ ಏನಿದೆ, ಶಿಕ್ಷಕರ ಸಾಮರ್ಥ್ಯ ಏನಿದೆ ಅನ್ನೋದನ್ನು ನಾವು ಈ ನಿಯತಕಾಲಿಕೆಗಳನ್ನು ಓದೋದು ಅಂದರೆ ಆ ಒಂದು ಸಂಸ್ಥೆಯ ನಿಯತಕಾಲಿಕೆಗಳನ್ನು ಓದೋದ್ರ ಮೂಲಕನೂ ಕೂಡ ತಿಳ್ಕೋಬೋದಾಗಿದೆ. ಎಷ್ಟರ ಮಟ್ಟಿಗೆ ಇದೆ ಅವರ ಸಾಮರ್ಥ್ಯ ಅನ್ನೋದನ್ನು ಕೂಡ ತಿಳ್ಕೋಬೋದಾಗಿದೆ. ದೆನ್ school and college magazines are the most appropriate platform for students to exposure to the artistic potential among peer groups. Yes, okay, it provides an opportunity to expose themselves which able to give birth to their artistic potentiality. Okay, ಅಂದರೆ ಈ ಸಮಾನ ಮನಸ್ಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಅವರ ವಿದ್ಯಾರ್ಥಿಗಳ ಗುಂಪಿನಲ್ಲಿ ಇರ್ತಕ್ಕಂಥ ತಮ್ಮಲ್ಲಿರ್ತಕ್ಕಂಥ ಒಂದು ಕಲಾತ್ಮಕ ಸಾಮರ್ಥ್ಯಕ್ಕೆ ಒಡ್ಡಿಕೊಳ್ಳಲು ಶಾಲಾ ಮತ್ತು ಕಾಲೇಜು ನಿಯತಕಾಲಿಕೆಗಳೇನಿದೆ ಅದು ಒಂದು ಸೂಕ್ತವಾದಂತಹ ವೇದಿಕೆಯಾಗಿದೆ. ಯಾಕೆಂತಂದರೆ ಅವರು ಕವನವನ್ನು ಬರಿಬಹುದು ಅಥವಾ ಯಾವುದೇ ಒಂದು ಲೇಖನವನ್ನು ಬರಿಬಹುದು, ಕಥೆಗಳನ್ನು ಬರಿಬಹುದು. ಹಾಗಾಗಿ ಅವರಲ್ಲಿ ಏನು ಕಲಾತ್ಮಕ ಸಾಮರ್ಥ್ಯ ಇದೆ ಆ ಕಲಾತ್ಮಕ ಸಾಮರ್ಥ್ಯಕ್ಕೆ ಒಡ್ಕೊಳ್ಳಬೇಕು ಅಂತಂದ್ರೆ ಅದು ಈ ನಿಯತಕಾಲಿಕೆಗಳಿಂದ ಸಾಧ್ಯ. ನಂತರ most of the budding talents in the school provide opportunities to showcase their work through school magazines. The articles published in the school magazines also allow teachers to expose themselves. That means it provides various opportunities to motivate young readers. Yes, it provides a platform to expose themselves so that it gives birth to many budding talents. If there is no just imagine if there is no magazines, how can they express their talents? Okay, through that means so the students who will have a writing talent or creativity in writing, okay, it will be nurtured through magazines. Okay, ಅಂದರೆ ಶಾಲಾ ಅವಕಾಶಗಳಲ್ಲಿ ಹೆಚ್ಚಿನ ಉದಯೋನ್ಮುಖ ಪ್ರತಿಭೆಗಳು ಶಾಲಾ ನಿಯತಕಾಲಿಕೆಗಳ ಮೂಲಕ ತಮ್ಮ ಕೆಲಸವನ್ನ ಅಂದರೆ ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶಿಸಲು ಒಂದು ಈ ನಿಯತಕಾಲಿಕೆಗಳು ಒಂದು ಉತ್ತಮ ಅವಕಾಶವನ್ನ ಕೊಡುತ್ತದೆ. ಯಾಕೆಂತಂದರೆ ಶಾಲಾ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗ್ತಕ್ಕಂಥ ಲೇಖನಗಳು ಯುವ ಓದುಗರನ್ನ ಪ್ರೇರೇಪಿಸಲು ಶಿಕ್ಷಕರಿಗೆ ವಿವಿಧ ಅವಕಾಶಗಳನ್ನು ಸಹ ಕೊಡುತ್ತದೆ. ಓಕೆ, ದೆನ್ ಟೀಚರ್ಸ್ ಕ್ಯಾನ್ ಆಲ್ಸೋ ಹೆಲ್ಪ್ ಸ್ಟೂಡೆಂಟ್ಸ್ ಟು ಇಂಪ್ರೂವ್ ದೇರ್ ಲ್ಯಾಂಗ್ವೇಜ್ by giving proper suggestions and encouragement. As there are different kind of literature being published on school magazines, student can choose categories based on their interest for publishing in them. That means definitely we can agree that it improves the language. They can use any language with respect to their interest or with respect to their capacity, so that the teacher can also give proper suggestions in improving their language. So simply we can say that these magazines nurture the language ability of the students.
ಅಂದರೆ ಶಿಕ್ಷಕರು ಸರಿಯಾದಂತಹ ಸಲಹೆಗಳು ಮತ್ತು ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಭಾಷೆಯನ್ನು ಸುಧಾರಿಸಬಹುದಾಗಿದೆ ಅಥವಾ ಸುಧಾರಿಸಲು ಸಹಾಯ ಮಾಡಬಹುದಾಗಿದೆ. ಯಾಕೆಂತಂದರೆ ಅವರು ಒಂದು ಲೇಖನವನ್ನು ಬರಿಬೇಕು ಅಥವಾ ಒಂದು ಯಾವುದೇ ಒಂದು ಕತೆ ಬರಿಬೇಕು ಅಥವಾ ಪದ್ಯ ಬರಿಬೇಕು ಅಂತಂದರೆ ಅಲ್ಲಿ ಭಾಷೆಯನ್ನು ಬಳಸ್ಕೋಬೇಕಾಗ್ತದೆ. ಸೊ ಬರವಣಿಗೆ ಆಗ್ತದೆ. ಸೊ ಬರವಣಿಗೆ ಆಗೋದ್ರಿಂದ ಅಲ್ಲಿ ಭಾಷೆಯ ಬಳಕೆ ಆಗ್ತದೆ. ಹಾಗಾಗಿ ಭಾಷೆಯಲ್ಲಿ ಏನೆಲ್ಲ ಲೋಪದೋಷಗಳಿರ್ತದೆ ಆ ಲೋಪದೋಷಗಳನ್ನು ತಿದ್ದಲು ಶಿಕ್ಷಕರಿಗೆ ಸಹಾಯಕಾರಿಯಾಗಿದೆ. ಅದೊಂದು ಪ್ರಬಂಧ ಬರಿಬೋದು. ಸೊ ಅದರ ಮೂಲಕ ಭಾಷೆ ಸುಧಾರಣೆಗೆ ಒಂದು ಪ್ರಮುಖವಾದಂತಹ ಒಂದು ಸಾಧನ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಹಲವಾರು ರೀತಿಯಾದಂಥ ಅವರಲ್ಲಿ ಭಾಷಾ ಬರವಣಿಗೆಯ ಕೌಶಲವನ್ನು ಬೆಳೆಸಿದ್ದಾರೆ. ಇಟ್ ಇಂಪ್ರೂವ್ಸ್ ದ ರೈಟಿಂಗ್ ಸ್ಕಿಲ್. ಓಕೆ, ದೆನ್ most of the school and college magazines are published annually and there will much time available for students to prepare the content for the articles. See, daily the students may not write the articles, or students daily they cannot write the poems or any other things. Okay, ಪ್ರತಿನಿತ್ಯ ಬರಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಸಾಕಷ್ಟು ಸಮಯಾವಕಾಶ ಇರ್ತದೆ. ಅಂದರೆ ಇದು ವಾರ್ಷಿಕವಾಗಿ ಪ್ರಕಟ ಆಗೋದ್ರಿಂದ, ಅಂದರೆ ಒಂದು ಶಾಲಾ ಅಥವಾ ಕಾಲೇಜಿನಲ್ಲಿ ನಿಯತಕಾಲಿಕೆಗಳು ವಾರ್ಷಿಕವಾಗಿ ಪ್ರಕಟ ಆಗೋದ್ರಿಂದ ವರ್ಷಕ್ಕೆ ಒಂದು ಪ್ರಕಟ ಆಗೋದ್ರಿಂದ ಅವ್ರಿಗೆ ಸಾಕಷ್ಟು ಸಮಯಾವಕಾಶ ಸಿಗ್ತದೆ. ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಸಾಕಷ್ಟು ಕವನಗಳನ್ನು ರಚಿಸ್ಬೋದಾಗಿದೆ ಅಥವಾ ಪ್ರಬಂಧಗಳನ್ನು ಅಥವಾ ಲೇಖನಗಳನ್ನು ರಚಿಸ್ಬೋದಾಗಿದೆ. ನಂತರ ಚಿಲ್ಡ್ರನ್ಸ್ ಮ್ಯಾಗಝಿನ್ಸ್ ಆರ್ ಎ ವಂಡರ್ಫುಲ್ ಸಪ್ಲಿಮೆಂಟ್ ಟು ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್. Students are exposed to a wide variety of text and lot of interactive content, from stories, poems and action rhymes to non-fiction, crafts, puzzles and games. Kids magazines can offer abundance of high interest content to support our curriculum. Yes, we can agree that it will support the curriculum of the student. Especially the children's magazines provide a wonderful supplement to classroom instructions, which I already discussed. They will get an exposure to variety of texts which consist of lot of interactive content. Okay, ಅಂದರೆ ಮಕ್ಕಳ ನಿಯತಕಾಲಿಕೆಗಳು ತರಗತಿಯ ಅದ್ಭುತ ಬೋಧನೆಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತದೆ. ಕೆಲವೊಂದನ್ನು ಶಿಕ್ಷಕರು ಏನು ಹೇಳಬೇಕು ಅಂತ ಇಟ್ಕೊಂಡಿರ್ತಾರೆ ಬೋಧನಾ ಸಂದರ್ಭದಲ್ಲಿ, ಅಂತಹುದನ್ನು ಈ ನಿಯತಕಾಲಿಕೆಗಳ ಮೂಲಕನೂ ಕೂಡ ಹೇಳಬಹುದಾಗಿದೆ. ಯಾಕೆಂತಂದರೆ ವಿದ್ಯಾರ್ಥಿಗಳು ವಿವಿಧ ರೀತಿಯ ಪಠ್ಯಗಳು ಮತ್ತು ಸಾಕಷ್ಟು ಸಂವಾದಾತ್ಮಕ ವಿಷಯಗಳಿಗೆ ಒಡ್ಡಿಕೊಳ್ಳೋದ್ರಿಂದ ಇಲ್ಲಿ ಕಥೆಗಳು, ಕವಿತೆಗಳು ಮತ್ತು ಆ್ಯಕ್ಷನ್ ರೈಮ್ಗಳಿಂದ ಹಿಡಿದು ನಾನ್ ಫಿಕ್ಷನ್, ಕರಕುಶಲ ವಸ್ತುಗಳು, ಒಗಟುಗಳು ಮತ್ತು ಆಟಗಳು, ಸೊ ಇದರೆಲ್ಲದೂ ಕೂಡ ಈ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಒಂದು ಲೇಖನವನ್ನು ಬರೆಯೋದ್ರಿಂದ ಸೊ ಇವು ಅಲ್ಲಿ ಏನು ಪಠ್ಯಕ್ರಮ ಇದೆ, ಆ ಶಾಲೆಯ ಪಠ್ಯಕ್ರಮ ಇದೆ, ಆ ಪಠ್ಯಕ್ರಮವನ್ನು ಬೆಂಬಲಿಸಲು ಹೆಚ್ಚಿನ ಆಸಕ್ತಿ ವಿಷಯವನ್ನು ಹೇರಳವಾಗಿ ನೀಡ್ತಾ ಇದ್ದಾವೆ. ಓಕೆ, ದೆನ್ magazines have a great educative value. This help in encouraging the students to think and write, and thus help in developing their writing skills and talent, which we already discussed. Okay, and also magazines also help in developing their power of thinking. Yes, it is important. Okay, it will develop an imaginative strengthening. That means it increases the imagination power of the student. It strengthens the imagination as well. That means it increases it involves the students in the process of divergent thinking. It is very essential. Always we say that the teacher is responsible for development of nature of divergent thinking among the students. How? These magazines provide an opportunity, because if the students want to write something regarding to their article, they have to think in different ways, so that we can say that the students will think in different aspects. So it increases the divergent thinking capacity of the students.
Okay, as well as it also helps in improving the general knowledge of the students. Okay, and also it develops in acquiring the habit of reading and writing. See, nowadays this reading and writing is declining due to use of some electronic gadgets. Always see nowadays in this pandemic period, always the students will enthusiastic to use mobiles or some other electronic gadgets for uh, for different purposes, especially for playing games. Okay, so that nowadays there has been declining in reading and writing. Okay, so this magazines provide an opportunity to develop the nature of reading and writing among the ಸ್ಟೂಡೆಂಟ್ಸ್. ಓಕೆ, ಸೊ ನಿಯತಕಾಲಿಗಳು ಒಂದು ಉತ್ತಮವಾದಂತಹ ಶೈಕ್ಷಣಿಕ ಮೌಲ್ಯವನ್ನು ಹೊಂದಿದ್ದಾವೆ ಅಂತೇಳಿ ನಾವು ಕರಿಬಹುದಾಗಿದೆ. ಯಾಕೆಂತಂದರೆ ಇದು ವಿದ್ಯಾರ್ಥಿಗಳನ್ನು ಯೋಚಿಸಲು ಮತ್ತು ಬರೆಯಲು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾವೆ. ಸೊ ಹಾಗಾಗಿ ಇದನ್ನು ಈಗಾಗಲೇ ಹೇಳಿದ್ದೇನೆ, ವಿದ್ಯಾರ್ಥಿಗಳಲ್ಲಿ ಬರವಣಿಗೆ ಕೌಶಲ ಮತ್ತು ಅವರಲ್ಲಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಹಾಗಾಗಿ ನಾವು ಹೇಳಬಹುದು, ನಿಯತಕಾಲಿಕೆಗಳು ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಒಂದು ಆಲೋಚನಾ ಶಕ್ತಿಯನ್ನು ಅಭಿವೃದ್ಧಿಪಡಿಸಲು ಮತ್ತು ಅವರಲ್ಲಿರ್ತಕ್ಕಂಥ ಕಲ್ಪನೆ ಅಂತಕ್ಕಂಥ ಒಂದು ಸಾಮರ್ಥ್ಯವನ್ನು ಬಲಪಡಿಸಲು ಸಹಾಯ ಮಾಡ್ತಾ ಇದ್ದಾವೆ. ಹೌದು, ಯಾಕಂದರೆ ವಿದ್ಯಾರ್ಥಿಗಳು ಒಂದು ಕಥೆಯನ್ನು ಬರಿಬೇಕು ಅಥವಾ ಒಂದು ಕವನವನ್ನು ರಚಿಸಬೇಕು ಅಂತಂದರೆ ಅವರು ವಿವಿಧ ಆಯಾಮಗಳಲ್ಲಿ ಯೋಚನೆ ಮಾಡಬೇಕಾಗಿದೆ. ಸೊ ಕಲ್ಪನಾ ಶಕ್ತಿ ಹೆಚ್ಚಾಗ್ತದೆ, ಅವರ ಆಲೋಚನಾ ಶಕ್ತಿ ಹೆಚ್ಚಾಗ್ತದೆ. ವಿವಿಧ ಆಯಾಮದಲ್ಲಿ ಆಲೋಚನೆ ಮಾಡೋದ್ರಿಂದ ಸೊ ಅವರಲ್ಲಿ ಆಲೋಚನಾ ಶಕ್ತಿ ಕೂಡ ಹೆಚ್ಚಿಗೆ ಆಗ್ತದೆ. ಓಕೆ, ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಸಾಮಾನ್ಯ ಜ್ಞಾನವನ್ನು ಕೂಡ ಇದು ಸುಧಾರಿಸುತ್ತದೆ. ಅಂದರೆ ಈ ನಮ್ಮ ದಿನನಿತ್ಯ ಇರತಕ್ಕಂಥ ವರ್ತಮಾನಗಳು ಕೇವಲ ದಿನಪತ್ರಿಕೆಯಲ್ಲಿ ಅಷ್ಟೇ ಪ್ರಕಟ ಆಗೋದಿಲ್ಲ, ಕೆಲವೊಂದು ನಿಯತಕಾಲಿಕೆಗಳಲ್ಲೂ ಕೂಡ ಪ್ರಕಟ ಆಗೋದ್ರಿಂದ ಸೊ ಏನು ನಡೀತಾ ಇದೆ ಸಾಮಾನ್ಯ ಜ್ಞಾನವನ್ನು ಕೂಡ ಇದರಿಂದ ಸುಧಾರಿಸಬಹುದಾಗಿದೆ. ಮತ್ತು ಪ್ರಮುಖವಾಗಿ ಏನು ಇತ್ತೀಚಿನ ದಿನಗಳಲ್ಲಿ ನಶಿಸಿ ಹೋಗ್ತಾ ಇದೆ ಓದುವ ಮತ್ತು ಬರೆಯುವ ಅಭ್ಯಾಸ ವಿದ್ಯಾರ್ಥಿಗಳಲ್ಲಿ ಇದನ್ನು ನಾವು ಕಾಣ್ತಾ ಇಲ್ಲ. ಯಾಕೆಂತಂದರೆ ಈಗೆಲ್ಲ ಮೊಬೈಲ್ ವಿದ್ಯಾರ್ಥಿಗಳಲ್ಲಿ ಯಾವಾಗ ನೋಡಿದ್ರು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ, ಅದರಲ್ಲಿ ಆಟ ಆಡ್ತಾ ಇರ್ತಾರೆ. ಸೊ ಹಾಗೆ ಇವನ್ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಅಂದರೆ, ನಾನು ಕೆಲವು ಮಕ್ಕಳಲ್ಲಿ ನೋಡ್ತೇನೆ, ಸೊ ಅಲ್ಲಿ ಏನಾದರೂ ಒಂದು ವರ್ಡ್ಗೆ ಟೈಪ್ ಮಾಡಬೇಕು ಅಥವಾ ಗೂಗಲಲ್ಲಿ ಏನಾದರೂ ಒಂದು ವಿಷಯವನ್ನು ಅವರು ಹುಡುಕಬೇಕು ಅಂತಂದರೆ ಅಲ್ಲಿ ಟೈಪ್ ಮಾಡೋದಿಲ್ಲ. ಈಗೆಲ್ಲ ಸ್ಪೀಚ್ ಇದು ಬಂದಿರೋದ್ರಿಂದ ಏನು ಹೇಳಿಬಿಡ್ತಾರೆ ಬಾಯಲ್ಲಿ, ಹಾಗೆ ಟೆಕ್ಸ್ಟ್ ಟು ಸ್ಪೀಚ್ ಇದು ಬಂದಿರೋದ್ರಿಂದ ಆಪ್ಷನ್ಸ್ ಇರೋದ್ರಿಂದ ಬಾಯಲ್ಲಿ ನೇರವಾಗಿ ಹೇಳಿಬಿಡ್ತಾರೆ. ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ಅವರಿಗೆ ಅದರಲ್ಲಿರ್ತಕ್ಕಂಥ ವರ್ಡ್ಸ್ಗಳು ಪದಗಳು ಗೊತ್ತಾಗ್ತಾ ಇಲ್ಲ. ಅದನ್ನು ಬರೀಲಿಕ್ಕೆ ಹೇಳಿ ನೀವು ಡಿಕ್ಟೇಷನ್ ಮಾಡಿ, ಮೊದಲೆಲ್ಲ ನಾವು ಓದ್ಬೇಕಾದ್ರೆ ನಮಗೆಲ್ಲ ಡಿಕ್ಟೇಷನ್ ಮಾಡಿಸೋರು. ಸೊ ಹಾಗಾಗಿ ಸರಿಯಾಗಿ ನಾವು ಬರಿತಾ ಇದ್ವಿ. ಈಗೆಲ್ಲ ನೋಡಿದ್ರೆ ಸಾಕಷ್ಟು ಲೋಪದೋಷವನ್ನು ನಾವು ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಭಾಷೆ ಬರವಣಿಗೆಯಲ್ಲಿ ಸಾಕಷ್ಟು ಲೋಪದೋಷಗಳನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಇದನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಈ ನಿಯತಕಾಲಿಕೆಗಳು ನಮಗೆ ಸಹಾಯ ಮಾಡ್ತದೆ. ಓಕೆ, ನಂತರ ಸ್ಕೂಲ್ ಆ್ಯಂಡ್ ಕಾಲೇಜ್ ಮ್ಯಾಗಝಿನ್ಸ್ ಆಲ್ಸೋ ಹೆಲ್ಪ್ ಇನ್ ಟೀಚಿಂಗ್ ದ ಸ್ಟೂಡೆಂಟ್ಸ್ ದ ವ್ಯಾಲ್ಯೂ ಆಫ್ ಕೋಆಪರೇಷನ್ and encourage healthy competition among the students. Yes, sometimes the students will write article or give a report in the group, so that it will increases the nature of cooperation among themselves. Okay, these are in fact a source of self-help and self-confidence for the students. That means it increases the self-confidence among the students. Okay, and students are usually overwhelmed when they see their articles published in the school and college magazines, and it gives the immense self-satisfaction. That means it brings satisfaction, because whoever they see that if their article is published in the magazine, the school magazine, definitely they feel satisfaction, so that it will increase the self-confidence and it brings the self-satisfaction. Okay, and also it helps in developing self-confidence. Above all, magazines writing helps in developing social values in the children's. Yes, definitely we can say that it also, that means the nature of cooperation, encouraging, helping. So these are the nature of social values. It will be inculcated through the magazines.
ಅದೇ ಶಾಲಾ ಮತ್ತು ಕಾಲೇಜು ನಿಯತಕಾಲಿಕೆಗಳು ವಿದ್ಯಾರ್ಥಿಗಳಿಗೆ ಸಹಕಾರದ ಮೌಲ್ಯವನ್ನು ಕಲಿಸಲು ಇದು ಸಹಾಯ ಮಾಡುತ್ತದೆ ಮತ್ತು ವಿದ್ಯಾರ್ಥಿಗಳಲ್ಲಿ ಆರೋಗ್ಯಕರವಾದಂಥ ಸ್ಪರ್ಧೆಯನ್ನು ಪ್ರೋತ್ಸಾಹಿಸುತ್ತದೆ. ಅಂದರೆ ಗುಂಪು ಕೆಲಸಗಳಿಗೆ ಇದು ಹೆಚ್ಚಿನ ಸಹಕಾರವನ್ನು ನೀಡುತ್ತದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಸ್ವಸಹಾಯ ಮತ್ತು ಆತ್ಮವಿಶ್ವಾಸದ ಮೂಲ ಆಗಿದೆ ಇದು. ಅಂದರೆ ವಿದ್ಯಾರ್ಥಿಗಳಲ್ಲಿ ಇದು ಆತ್ಮವಿಶ್ವಾಸ. ಈಗ ನೋಡಿರ್ಬೋದು ನೀವು, ನನ್ನ ಒಂದು ಯಾವುದೋ ಒಂದು ಲೇಖನ ನಿಯತಕಾಲಿಕೆಯಲ್ಲಿ ಪ್ರಕಟ ಆಯಿತು ಅಂತಂದರೆ ನಮ್ಮಲ್ಲೇ ಒಂದು ಆತ್ಮವಿಶ್ವಾಸ ಮೂಡ್ ಬರ್ತದೆ ವಿದ್ಯಾರ್ಥಿಗಳಲ್ಲಿ. ಹೌದು, ನನ್ನಲ್ಲೂ ಕೂಡ ಒಂದು ಏನೋ ಇದೆ, ಶಕ್ತಿ ಇದೆ ಅಂತಕ್ಕಂಥ ಒಂದು ಇದು ವಿಶ್ವಾಸ ಮೂಡ್ತದೆ. ಮತ್ತು ಆತ್ಮ ಸಂತೃಪ್ತಿಯನ್ನು ನೀಡುತ್ತದೆ. ಹಾಗಾಗಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಲು ಇದು ಸಹಾಯಕಾರಿಯಾಗಿದೆ. ಮತ್ತು ಪ್ರಮುಖವಾಗಿ ವಿದ್ಯಾರ್ಥಿಗಳಲ್ಲಿ ಇದು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಅಂದರೆ ಸಹಕಾರ ಮನೋಭಾವನೆ, ಪರಸ್ಪರ ವಿದ್ಯಾರ್ಥಿಗಳಲ್ಲಿ ಏನು ಸಹಾಯ ಮಾಡ್ತಕ್ಕಂಥದ್ದು ಮತ್ತು ಆರೋಗ್ಯಕರವಾದಂಥ ಸ್ಪರ್ಧೆಯನ್ನು ಇದು ಪ್ರೋತ್ಸಾಹಿಸುತ್ತದೆ. ನಂತರ we can see the different types of magazines like consumer magazines and business magazines. That means magazines can be classified as a general interest magazine. Example, Frontline, India Today, The Week, The Sunday Time, and special interest magazines like Women's, Sports, Business, Scuba Diving, etc. ಅಂದರೆ ನಿಯತಕಾಲಿಕೆಗಳ ವಿಧಗಳ ನೋಡಿದರೆ ಗ್ರಾಹಕ ನಿಯತಕಾಲಿಕೆಗಳು ಮತ್ತು ವ್ಯವಹಾರ ನಿಯತಕಾಲಿಕೆಗಳು. ಸೊ ಅದನ್ನು ಈಗ ಕೂಡ ವರ್ಗೀಕರಿಸ್ಬೋದಾಗಿದೆ. ಅಂದರೆ ಸಾಮಾನ್ಯ ಆಸಕ್ತಿ ನಿಯತಕಾಲಿಕೆಗಳು ಅಂದರೆ ಸಾಮಾನ್ಯವಾಗಿ ಏನು ಸಾಮಾನ್ಯ ಆಸಕ್ತಿಗಳೇ ಅದಕ್ಕೆ ಸಂಬಂಧಪಟ್ಟಂಥ ಲೇಖನಗಳಲ್ಲಿ ಇರ್ತದೆ. ಉದಾಹರಣೆಗೆ ಫ್ರಂಟ್ ಲೈನು, ಇಂಡಿಯಾ ಟುಡೇ ಆಗಿರ್ಬೋದು, ದ ವೀಕ್ ಆಗಿರ್ಬೋದು, ಸಂಡೇ ಟೈಮ್ಸ್ ಆಗಿರ್ಬೋದು. ಮತ್ತು ವಿಶೇಷ ಆಸಕ್ತಿ ಅಂದರೆ ಮಹಿಳೆಯರ ಬಗ್ಗೆ ಆಗಿರ್ಬೋದು, ಕ್ರೀಡೆ ಬಗ್ಗೆ ಆಗಿರ್ಬೋದು, ವ್ಯವಹಾರದ ಬಗ್ಗೆ ಆಗಿರ್ಬೋದು, ಇನ್ನಿತರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥದ್ದು ಸಾಮಾನ್ಯವಾದಂತಹ ಆಸಕ್ತಿ ಅಥವಾ ವಿಶೇಷ ಆಸಕ್ತಿಗಳನ್ನು ಹೊಂದಿರತಕ್ಕಂಥ ನಿಯತಕಾಲಿಕೆಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ನಂತರ ನಾವು ಇನ್ನಿತರೆ ಅಂಶಗಳನ್ನು ನೋಡಿದರೆ, ಸೊ ದ ಮ್ಯಾಗಝಿನ್ಸ್ ಪ್ರೊವೈಡ್ ಎ ವ್ಯಾಲ್ಯೂಬಲ್ ಸೋರ್ಸ್ ಆಫ್ ಅಥೆಂಟಿಕ್ ಮೆಟೀರಿಯಲ್ಸ್ ವಿಚ್ ಕ್ಯಾನ್ ಬಿ ಈಸಿಲಿ adapted for classroom use. That means the wide range of topics can be covered by using with the help of magazine. That means sometimes in certain magazines they provide facts, data and stories which can be served as a supplement to subject content. That means it will provide an extra information. That is the information which is not present in the textbook or with reference to present context. We can get the information through the magazine. So we can say that the magazines are considered as an additional source of information. ಅಂದರೆ ಇದು ಇನ್ನು ಅಮೂಲ್ಯವಾದಂತಹ ಮಾಹಿತಿಯನ್ನು ಇದು ಒದಗಿಸುತ್ತದೆ. ಅಂದರೆ ಪಾಠದಲ್ಲಿ ಏನು ಪಠ್ಯಪುಸ್ತಕಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಹಿತಿಯನ್ನು ಪಡೆದಿರೋದಿಲ್ಲ, ಅದಕ್ಕೆ ಪೂರಕವಾದಂಥ ಮಾಹಿತಿಯನ್ನು ಅಥವಾ ಪ್ರಸ್ತುತ ಮಾಹಿತಿಯನ್ನು ಅಥವಾ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ನಿಯತಕಾಲಿಕೆಗಳ ಮೂಲಕನೂ ಕೂಡ ವಿದ್ಯಾರ್ಥಿಗಳಲ್ಲಿ ಬೆಳೆಸಬಹುದಾಗಿದೆ. The magazines are child friendly as they are full of pictures and colors. Yes, it is an important thing. Okay, especially the young children, especially they are easily attracted by colorful magazines, and this may serve as a tool to motivate the students for developing reading skills. Okay, especially the small kids or the younger generation will fond of seeing the pictures. Why we use teaching aids? Due to this thing. Okay, it attracts, it motivates. Okay, ಅಂದರೆ ನಿಯತಕಾಲಿಕೆಗಳು ಚಿತ್ರಗಳ ಮತ್ತು ಬಣ್ಣಗಳಿಂದ ತುಂಬಿರೋದ್ರಿಂದ ಅದು ಮಕ್ಕಳ ಸ್ನೇಹಮಯವಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಚಿಕ್ಕ ಮಕ್ಕಳನ್ನು ನೋಡಿದ್ರೆ ನಾವು ನೋಡ್ಬೋದು, ಅವರು ಸಾಮಾನ್ಯವಾಗಿ ವರ್ಣರಂಜಿತ ಚಿತ್ರಗಳಿಗೆ ಅವರು ಸುಲಭವಾಗಿ ಆಕರ್ಷಿತರಾಗ್ತಾರೆ. ಇದು ನಿಯತಕಾಲಿಕೆಗಳಲ್ಲೂ ಕೂಡ ಕಂಡು ಬರೋದ್ರಿಂದ ಅವರು ಅದನ್ನು ಓದಲಿಕ್ಕೆ ಪ್ರೇರೇಪಿತರಾಗ್ತಾರೆ. ನಂತರ the magazines offer to students a real nature of source of language comprised of words characterized by several contortional components pertaining to a wide variety of language styles
enriching this way the students passive and active vocabulary. Yes, you can say that it also improves the vocabulary. ಓಕೆ, ಸೊ ಅಂದರೆ ನಿಯತಕಾಲಿಕೆಗಳು ವಿದ್ಯಾರ್ಥಿಗಳಲ್ಲಿ ಭಾಷೆಯ ನಿಜವಾದ ನೈಸರ್ಗಿಕ ಮೂಲವನ್ನು ನೀಡುತ್ತದೆ. ಅಂದರೆ ಮಕ್ಕಳಲ್ಲಿ ವಿವಿಧ ಭಾಷಾ ಶೈಲಿಯನ್ನು ಇದರ ಮೂಲಕ ಬೆಳೆಸ್ಬೋದಾಗಿದೆ. ಅಂದರೆ ಮಕ್ಕಳಲ್ಲಿ ಏನು ಶಬ್ದಕೋಶ ನಿಷ್ಕ್ರಿಯ ಆಗಿರ್ತದೆ ಅದನ್ನು ಸಕ್ರಿಯ ಶಬ್ದಕೋಶವನ್ನು ಉಂಟು ಮಾಡಬಹುದಾಗಿದೆ. ನಂತರ ಮ್ಯಾಗಝಿನ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಬೇಸಿಕಲಿ ಫಾರ್ ದ ಕಲ್ಚರ್ ದೇ ಟ್ರಾನ್ಸ್ಮಿಟ್. ಸಿನ್ಸ್ ದೇ ಸರ್ವ್ ಆಸ್ ಎ country's mirror, students are able to be in contact with the culture of the language they are studying through magazines in a particular and printed media in general. Yes, we can. The magazines will shows their culture. Basically, the culture can be transmitted through the magazines also. Okay, ಅಂದರೆ ಇದು ನಮ್ಮ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಅಥವಾ ಮೂಲತಃ ಏನು ಸಂಸ್ಕೃತಿಯನ್ನು ರವಾನಿಸಲು ಕೂಡ ಇದು ಬಳಸಬಹುದಾಗಿದೆ. ಓಕೆ, ಸೊ ದಟ್ಸ್ ಇಟ್ ಇನ್ ದಿಸ್ ವಿಡಿಯೋ ಪ್ರೆಸೆಂಟೇಷನ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಬೈ ಯೂಸಿಂಗ್ ದೀಸ್ ಸೋರ್ಸಸ್. ಆದ್ಮೇಲೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನನಗೆ ಇದರ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್, ಗುಡ್ ಬೈ.